ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ನಗರಸಭಾಧ್ಯಕ್ಷೆ ಉಪಾಧ್ಯಕ್ಷರ ಕಾರ್ಯಕ್ಕೆ ಮೆಚ್ಚುಗೆ. ರಾತ್ರಿ ಸ್ಥಳಕ್ಕೆ ಭೇಟಿ, ನಸುಕಿನಲ್ಲಿ ಕೆಲಸ ಪೂರ್ಣ. ಬರದಿಂದ ಸಾಗುತ್ತಿರುವ ಸಿಗಂದೂರು ಸೇತುವೆಯ ಮೇಲಿನ ರಸ್ತೆ ಡಾಂಬರೀಕರಣ. ಸಾಗರ ವಿಜಯನಗರದ ಪಾರ್ಕ್ ಸಮೀಪದ ರಸ್ತೆ ವೃತ್ತವೊಂದರಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿಯ ವೇಳೆ ತೆಗೆದ 6 ಅಡಿಗೂ ಆಳದ ಗುಂಡಿ ಕಳೆದ 1 ವಾರದಿಂದಲೂ ಮುಚ್ಚದೆ ಅಪಾಯಕ್ಕೆ ಕಾರಣವಾಗಿತ್ತು. ದುರಸ್ತಿ ವೇಳೆ ರಸ್ತೆ ಯಾವುದೇ ಸುರಕ್ಷತೆ ಕಡೆ ಗಮನ ಹರಿಸದಿರುವ ನಗರಸಭೆಯ ಕಾರ್ಯದಿಂದ ಅನೇಕರು ಇದರ ಕುರಿತು ಮಾಹಿತಿ ಇಲ್ಲದೆ ಅಪಘಾತಕ್ಕೊಳಗಾಗಿದ್ದರು ಎನ್ನಲಾಗಿದೆ. ಈ ಕುರಿತು ವಿಜಯನಗರದ ಸ್ಥಳೀಯ ನಾಗರಿಕರು ನಗರಸಭೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಪ್ರಯೋಜನವಾಗಿರಲಿಲ್ಲ. ಆದರೆ ಶುಕ್ರವಾರ ರಾತ್ರಿ ಸ್ವತಃ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಮತ್ತು ಉಪಾಧ್ಯಕ್ಷೆ ಸವಿತಾ ವಾಸು ಅವರು ಕಾರ್ಯಕ್ರಮವೊಂದರಲ್ಲಿ ಉಪಸ್ಥಿತರಿರುವಾಗಲೇ ಆ ಭಾಗದ ಸಾಮಾಜಿಕ ಕಾರ್ಯಕರ್ತ ನಂಜುಂಡಸ್ವಾಮಿ ಅಲ್ಲಿಯ ಪರಿಸ್ಥಿತಿಯ ಗಂಭೀರತೆಯ ಕುರಿತು ಗಮನ ಸೆಳೆದು ದಯವಿಟ್ಟು ಸಾರ್ವಜನಿಕರ ಜೀವದೊಂದಿಗೆ ಆಟ ಸರಿಯಲ್ಲ ಎಂದು ಸಲಹೆ ನೀಡಿದರು. ಈ ವೇಳೆ ಸ್ಥಳೀಯರಾದ ವೈ ಮೋಹನ್ ಮತ್ತಿತರರು ಹಾಜರಿದ್ದರು. ಮಾಹಿತಿ ಸಿಕ್ಕ ತಕ್ಷಣವೇ ಶುಕ್ರವಾರ ರಾತ್ರಿ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮತ್ತು ಉಪಾಧ್ಯಕ್ಷೆ ಸವಿತಾ ವಾಸು ಅಲ್ಲಿಂದಲೇ ಅಧಿಕಾರಿಗಳಿಗೆ ಅಲ್ಲಿಯ ಗಂಭೀರತೆಯನ್ನು ತಿಳಿಸಿ ತಕ್ಷಣ ಗುಂಡಿ ಮುಚ್ಚುವಂತೆ ತಾಕೀತು ಮಾಡಿದ ಪರಿಣಾಮ ಶನಿವಾರ ನಸುಕಿನಲ್ಲಿಯೇ ಗುಂಡಿ ಮುಚ್ಚಿ ಸಾರ್ವಜನಿಕರ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ತಕ್ಷಣದ ಸ್ಪಂದನೆ ಮತ್ತು ಕಾರ್ಯಬದ್ಧತೆಗೆ ವಿಜಯನಗರದ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಲ್ಮೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಇದು ಇದೆಲ್ಲ ಇದು ಸೈಡ್ ಎಫೆಕ್ಟ್ ಮೇಡಮ್. ಇದು ಒಂದೇ ಮಾಡಿದ್ಮೇಲೆ ಅಬ್ಸರ್ವೇಷನ್ ಹೌದು ಬಿಡ್ತಾರೆ. ಅದು ಎಷ್ಟು ದಿವಸ ಆಯ್ತು. ಆಮೇಲೆ ಬೆಳಗ್ಗೆ ಕಮಿಷನ್ ಹೇಳಿ ಏನಂತ ಮುಟ್ಟಿಸ್ತೀವಿ ಅದಷ್ಟು ಆಯ್ತು, ಸಂಜೆ ವೇಳೆ ಮುಟ್ಟಿಸ್ತೀವಿ. ಆದ್ರೆ ನಾನೀಗ ಹೇಳ್ಬಾರ್ದು, ಅಂದ್ರೆ ಈಗ ನಾನು ಸುಮ್ಮನೆ ಅದು ವಿಡಿಯೋ ಆಗುತ್ತೆ. 6 ದಶಕಗಳಿಂದ ನಿರೀಕ್ಷೆ ಮತ್ತು ಕನಸುಗಳನ್ನು ಹೊತ್ತ ತುಮರಿ ಸಿಗಂದೂರು ಸೇತುವೆ ಕಾಮಗಾರಿ ಬಹುತೇಕ ಮುಕ್ತಾಯಗೊಂಡು ಅದರ ಮೇಲಿನ ಡಾಂಬರೀಕರಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಇಲ್ಲಿವರೆಗೂ ನಿರೀಕ್ಷೆಗಳಿಲ್ಲದ ಸೇತುವೆ ನಿರ್ಮಾಣದ ಕುರಿತು ನಂಬಿಕೆ ಈಗ ದೃಢವಾಗಿದೆ. ಶೀಘ್ರದಲ್ಲಿ ಸೇತುವೆ ಸಂಚಾರಕ್ಕೆ ಮುಕ್ತವಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ. ನಮಸ್ಕಾರ.